ಧರ್ಮೋಪದೇಶಕಾಂಡ ಅಧ್ಯಾಯ 23. ಬೀಜ ಹೊಡೆಸಿಕೊಂಡಾಗಲಿ ರಹಸ್ಯಾಂಗ ಭೇದಿಸಿಕೊಂಡಾಗಲಿ ನಪುಂಸಕರಾದವರು ಯೆಹೋವನ ಸಭೆಯಲ್ಲಿ ಸೇರಬಾರದು. ಅಗಮ್ಯಾಗಮನದಿಂದುಂಟಾದ ಸಂತತಿಯವರು 10ನೆಯ ತಲೆಯವರಾದರೂ ಯೆಹೋವನ ಸಭೆಗೆ ಸೇರಬಾರದು. ಅಮ್ಮೋನಿಯರಾಗಲಿ ಮೋವಾಬ್ಯರಾಗಲಿ ಯೆಹೋವನ ಸಭೆಗೆ ಎಂದೆಂದಿಗೂ ಸೇರಬಾರದು. ಅವರ ಸಂತತಿಯವರು 10ನೆಯ ತಲೆಯವರಾದರೂ ಯೆಹೋವನ ಸಭೆಗೆ ಸೇರಬಾರದು. ಯಾಕಂದರೆ ನೀವು ಐಗುಪ್ತ ದೇಶದಿಂದ ಬಂದಾಗ ಅಮ್ಮೋನಿಯರು ಅನ್ನಪಾನಗಳನ್ನು ತಂದು ನಿಮ್ಮನ್ನು ಎದುರುಗೊಳ್ಳಲಿಲ್ಲ. ಮೋವಾಬ್ಯರು ನಿಮ್ಮನ್ನು ಶಪಿಸುವುದಕ್ಕಾಗಿ ಬೇಯೋರನ ಮಗನಾದ ಬಿಳಾಮನಿಗೆ ಹಣ ಕೊಟ್ಟು 2 ನದಿಗಳ ಮಧ್ಯದಲ್ಲಿರುವ ಅರಾಮಿನ ಪೆತೋರೂರಿನಿಂದ ಅವನನ್ನು ಕರೆಸಿದರು. ಆದರೂ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಪ್ರೀತಿಸಿದ್ದರಿಂದ ಬಿಳಾಮನ ಮಾತಿಗೆ ಸಮ್ಮತಿಸದೆ ಅವನಿಂದ ಶಾಪವನ್ನು ನುಡಿಸದೆ ಆಶೀರ್ವಾದವನ್ನೇ ಹೇಳಿಸಿದನು. ನಿಮ್ಮ ಜೀವಮಾನ ಕಾಲವೆಲ್ಲ ಅವರ ಯೋಗಕ್ಷೇಮವನ್ನು ಬಯಸಲೇಬಾರದು. ಏದೋಮ್ಯರನ್ನು ಸಂಪೂರ್ಣವಾಗಿ ನಿಷೇಧಿಸಬಾರದು, ಅವರು ಬಂಧು ಜನಗಳು. ಐಗುಪ್ತರನ್ನು ಸಂಪೂರ್ಣವಾಗಿ ನಿಷೇಧಿಸಬಾರದು, ಅವರ ದೇಶದಲ್ಲಿ ನೀವು ಪ್ರವಾಸಿಗಳಾಗಿದ್ದೀರಲ್ಲ. ಅವರ ಸಂತತಿಯವರಲ್ಲಿ 3ನೇ ತಲೆಯವರು ಯೆಹೋವನ ಸಭೆಗೆ ಸೇರಬಹುದು. ನೀವು ಶತ್ರುಗಳೊಡನೆ ಯುದ್ಧಕ್ಕೆ ಹೊರಟು ಪಾಳೆಯದಲ್ಲಿರುವಾಗ ಯಾವ ಅಶುಚಿಯೂ ಆಗದಂತೆ ಎಚ್ಚರದಿಂದಿರಬೇಕು. ರಾತ್ರಿ ಕಾಲದಲ್ಲಿ ವೀರ್ಯಸ್ಖಲನದಿಂದ ಯಾವನಾದರೂ ಅಶುದ್ಧನಾದರೆ ಅವನು ಪಾಳೆಯದೊಳಗೆ ಇರದೆ ಹೊರಗೆ ಇರಬೇಕು. ಅವನು ಸಂಜೆ ವೇಳೆಯಲ್ಲಿ ಸ್ನಾನ ಮಾಡಿ ಸೂರ್ಯನು ಮುಳುಗಿದ ಮೇಲೆ ಪಾಳೆಯದೊಳಗೆ ಬರಬಹುದು. ಪಾಳೆಯದ ಹೊರಗೆ ಪಾಯಖಾನೆಗಾಗಿ ಒಂದು ಸ್ಥಳವನ್ನು ಗೊತ್ತು ಮಾಡಬೇಕು. ಯುದ್ಧದ ಸಾಮಾನುಗಳಲ್ಲದೆ ಸಲಿಕೆ ನಿಮ್ಮ ಬಳಿಯಲ್ಲಿ ಇರಬೇಕು. ನೀವು ಬಹಿರ್ಭೂಮಿಗೆ ಹೋದಾಗ ಆ ಸಲಿಕೆಯಿಂದ ಅಗಿದು ಕಲ್ಮಶವನ್ನು ಮುಚ್ಚಿಬಿಡಬೇಕು. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಕಾಪಾಡುವುದಕ್ಕೂ ಶತ್ರುಗಳನ್ನು ನಿಮ್ಮ ಕೈವಶ ಮಾಡುವುದಕ್ಕೂ ನಿಮ್ಮ ಪಾಳೆಯದೊಳಗೆ ಸಂಚಾರ ಮಾಡುತ್ತಾನಲ್ಲ. ಆದುದರಿಂದ ಪಾಳೆಯವು ನಿರ್ಮಲವಾಗಿರಬೇಕು. ನಿಮ್ಮಲ್ಲಿ ಅಶುಚಿ ಏನಾದರೂ ಕಂಡುಬಂದರೆ ಆತನು ನಿಮ್ಮನ್ನು ಬಿಟ್ಟು ಹೋದಾನು. ತಪ್ಪಿಸಿಕೊಂಡ ದಾಸನು ನಿಮ್ಮಲ್ಲಿರುವುದಕ್ಕೆ ಬಂದರೆ ಅವನನ್ನು ಅವನ ದಣಿಗೆ ತಿರುಗಿ ವಶಪಡಿಸಬಾರದು. ನಿಮ್ಮ ಊರುಗಳಲ್ಲಿ ಯಾವ ಸ್ಥಳವು ಅವನಿಗೆ ಇಷ್ಟವಾಗಿದೆಯೋ ಅಲ್ಲೇ ಅವನು ವಾಸವಾಗಿರಬಹುದು, ನಿರ್ಬಂಧಪಡಿಸಬಾರದು. ಇಸ್ರಾಯೇಲ್ಯರಲ್ಲಿ ಯಾವ ಸ್ತ್ರೀಯೂ ದೇವದಾಸಿಯಾಗಬಾರದು, ಯಾವ ಪುರುಷನೂ ಗುದಮೈಥುನಿಯಾಗಬಾರದು. ಸೂಳೆತನದಿಂದಾಗಲಿ ಗುದಮೈಥುನದಿಂದಾಗಲಿ ಸಂಪಾದಿಸಿದ ಹಣವನ್ನು ಹರಕೆಯಾಗಿ ನಿಮ್ಮ ದೇವರಾದ ಯೆಹೋವನ ಮಂದಿರದೊಳಗೆ ತರಲೇಬಾರದು. ಈ 2 ಆತನಿಗೆ ಅಸಹ್ಯ. ಹಣವನ್ನಾಗಲಿ ಆಹಾರ ಪದಾರ್ಥಗಳನ್ನಾಗಲಿ ಬೇರೆ ಯಾವುದನ್ನಾಗಲಿ ಪರದೇಶದವನಿಗೆ ಬಡ್ಡಿಗೆ ಕೊಡಬಹುದೇ ಹೊರತು ಸ್ವದೇಶದವನಿಗೆ ಕೊಡಬಾರದು. ಹೀಗೆ ನಡೆದರೆ ನೀವು ಸ್ವದೇಶವಾಗಿ ಹೊಂದುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿಯೂ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ನಿಮ್ಮ ದೇವರಾದ ಯೆಹೋವನಿಗೆ ಹರಕೆ ಮಾಡಿದ ಮೇಲೆ ಅದನ್ನು ತಡಮಾಡದೆ ತೀರಿಸಬೇಕು. ಆತನು ತಪ್ಪದೇ ಅದನ್ನು ವಿಚಾರಿಸುವನು. ತೀರಿಸದೆ ಹೋಗುವುದು ಪಾಪ. ನೀವು ಹರಕೆ ಮಾಡದಿದ್ದರೆ ದೋಷವೇನೂ ಇರಲಿಲ್ಲ, ಆದರೆ ಬಾಯಿಂದ ನುಡಿದದ್ದನ್ನು ನೆರವೇರಿಸಲೇಬೇಕು. ನಿಮ್ಮ ದೇವರಾದ ಯೆಹೋವನಿಗೆ ಬಾಯಿಂದ ಹರಕೆ ಮಾಡಿಕೊಂಡಂತೆಯೇ ಅದನ್ನು ಒಪ್ಪಿಸಿಬಿಡಬೇಕು. ಮತ್ತೊಬ್ಬನ ದ್ರಾಕ್ಷೆ ತೋಟದಲ್ಲಿ ನೀವು ಹೋಗುತ್ತಿರುವಾಗ ಇಷ್ಟಾನುಸಾರ ಹಣ್ಣುಗಳನ್ನು ತಿನ್ನಬಹುದೇ ಹೊರತು ಪಾತ್ರೆಯಲ್ಲಿ ತೆಗೆದುಕೊಂಡು ಹೋಗಬಾರದು. ಮತ್ತೊಬ್ಬನ ಪೈರಿನಲ್ಲಿ ಹೋಗುತ್ತಿರುವಾಗ ತೆನೆಗಳನ್ನು ಕೈಯಿಂದ ಮುರುಕೊಳ್ಳಬಹುದೇ ಹೊರತು ಆ ಪೈರಿಗೆ ಕುಡುಗೋಲು ಹಾಕಬಾರದು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ನಾವು ದೇವರ ಅಮೂಲ್ಯವಾದ, ಉತ್ಕೃಷ್ಟವಾದ, ನಿತ್ಯವಾದ, ಕಾರ್ಯಸಾಧಕವಾದ, ಜೀವವುಳ್ಳ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯ ಅಧ್ಯಯನ ಮಾಡಿಕೊಳ್ಳುವಂಥವರು ಧನ್ಯರು. ಅವರಿಗೆ ಶುಭ ಉಂಟಾಗುವುದು, ಅವರಿಗೆ ಕೃತಾರ್ಥತೆ ಉಂಟಾಗುವುದು, ಅವರಿಗೆ ಜಯ ಉಂಟಾಗುವುದು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ದೇವರ ವಾಕ್ಯ ಹೇಳುವಂಥದ್ದಷ್ಟೇ ಅಲ್ಲ, ದೇವರ ವಾಕ್ಯದ ಉದಾಹರಣೆಗಳನ್ನು ಕೂಡ ನಾವು ನೋಡಿಕೊಳ್ಳಬಹುದು. ಇಂದಿನ ನಮ್ಮ ಅಧ್ಯಯನ ನಾವು
ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಡ್ಯೂಟ್ರಾನಮಿ ಚಾಪ್ಟರ್ 23. 22ನೇ ಅಧ್ಯಾಯದಲ್ಲಿ ಸುಮಾರು 14 ಉದಾಹರಣೆಗಳನ್ನು ದೇವರು ಮೋಶೆ ಮುಖಾಂತರವಾಗಿ ತನ್ನ ಜನರಿಗೆ ಕೊಡುವಾತನಾಗಿದ್ದಾನೆ. ಅದರಲ್ಲಿ ಕೆಲವೆಲ್ಲ ಭಾಳ ಸಣ್ಣ ಸಣ್ಣ ವಿಷಯ ಅಂತ ನಮಗೆ ಅನಿಸ್ತದೆ. ಉದಾಹರಣೆಗೆ, ಒಂದು ವೇಳೆ ನೀವು ದಾರಿಯಲ್ಲಿ ಹೋಗುವಾಗ ಒಂದು ಮರದಲ್ಲಿ ಒಂದು ಪಕ್ಷಿ ನೋಡ್ತಾ ಇದ್ದೀರಿ. ಆ ಪಕ್ಷಿ ಮೊಟ್ಟೆಗಳ ಮೇಲೆ, ಆ ತತ್ತಿಗಳ ಮೇಲೆ ಅದು ಆ ಗೂಡಿನೊಳಗೆ ಮರಿಗಳು ಅಥವಾ ತತ್ತಿಗಳು ಇದ್ದು ಅವುಗಳ ಮೇಲೆ ತಾಯಿ ಹೊದಗಿರುವುದನ್ನು ನೀವು ಕಂಡರೆ ಮರಿಗಳನ್ನು ತೆಗೆದುಕೊಳ್ಬೋದು, ಆದರೆ ತಾಯಿಯನ್ನು ಹಿಡಿದುಕೊಂಡು ಹೋಗಬಾರ್ದು. ತಾಯಿಯನ್ನು ಹಿಡ್ಕೊಂಡು ಹೋಗಿಬಿಟ್ರೆ ಆ ಮರಿಗಳಿಗೆ ಪೋಷಣೆ ಯಾರು? ಆ ಊಟ, ಆ ಮರಿಗಳಿಗೆ ಬೇಕಾದ ಆಹಾರವನ್ನು ಕೊಡುವಂಥದ್ದು ಯಾರಿರೋದಿಲ್ಲ ಎಂಬುದಾಗಿ ಮರಿಗಳ ವಿಷಯದಲ್ಲಿ ದೇವರು ಚಿಂತಿಸುವವನಾಗಿದ್ದಾನೆ. ಹೌದು, ಯೇಸು ಕ್ರಿಸ್ತನು ಕೂಡ ತನ್ನ ಪರ್ವತ ಪ್ರಸಂಗದಲ್ಲಿ ಬಹಳ ಗುಬ್ಬಿಗಳಿಗಿಂತಲೂ ನೀವು ಹೆಚ್ಚಿನವರು, ನಿಮ್ಮ ತಂದೆ ಚಿತ್ತವಿಲ್ಲದೆ ಒಂದು ಗುಬ್ಬಿ ಕೂಡ ನೆಲದ ಮೇಲೆ ಬೀಳೋದಿಲ್ಲ ಎಂಬುದಾಗಿ. ವಾವ್, ಗುಬ್ಬಿ! ಒಂದು ಸರಿ ನಾನು ನೋಡ್ತಾ ಇದ್ದಾಗ ಯಾರೋ ಒಬ್ಬರು ಒಂದು ಗುಬ್ಬಿಯನ್ನು ಹಿಡಿಬೇಕಂತ ಯತ್ನಿಸಿದರು. ಗುಬ್ಬಿ ಕೆಳಗೆ ಬಿದ್ದೋಯ್ತು. ಬಿದ್ದೋದ ಕೂಡಲೇ ಆ ವ್ಯಕ್ತಿ ಓಡೋಡಿ ಬಂದು ಆ ಗುಬ್ಬಿಯನ್ನು ತಗೊಂಡು ಹೋಗಬೇಕಂತ ಇರುವಷ್ಟರೊಳಗೆ ಆ ಗುಬ್ಬಿ ಎದ್ದು ಓಡೋಗ್ಬಿಡ್ತು, ಹಾರಿಬಿಡ್ತು. ಆವಾಗ ನನಗೆ ಈ ವಾಕ್ಯ ನೆನಪಾಯ್ತು, ತಂದೆ ಚಿತ್ತವಿಲ್ಲದೆ ಒಂದು ಗುಬ್ಬಿ ಕೂಡ ನೆಲದ ಮೇಲೆ ಬೀಳುವುದಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ಕೂಡ ದೇವರು ಪಕ್ಷಿಯ ವಿಷಯದಲ್ಲಿ ಚಿಂತಿಸಿ ಕೆಲವು ಮಾತುಗಳನ್ನು ಈ ರೀತಿಯಾಗಿ ಹೇಳ್ತಾರೆ. ಸರಿ, ಈ ರೀತಿಯಾಗಿ ಮಾಡುವಾಗ ಏನು ಪ್ರಯೋಜನ ಎಂಬ ಪ್ರಶ್ನೆ ನಮಗೆ ಬರಬಹುದಂತ ತಿಳ್ಕೊಂಡ ದೇವರು 2 ಮಾತು ಹೇಳ್ತಾರೆ. ಹೀಗೆ ನಡ್ಕೊಂಡ್ರೆ, ನೀವು ಹೀಗೆ ಮಾಡಿದರೆ, 7ನೇ ವಚನದಲ್ಲಿ 22 ಧರ್ಮೋಪದೇಶ ಕಾಂಡ, ನಿಮಗೆ ಶ್ರೇಯಸ್ಸುಂಟಾಗುವುದು, ಬಹುಕಾಲ ಬಾಳುವಿರಿ. ಶ್ರೇಯಸ್ಸು ಎಂಬ ಮಾತಿನ ಅರ್ಥ ಸುಮಾರು 20 ಅರ್ಥಗಳಿದೆ. ಅದರಲ್ಲಿ ಒಂದು ಅರ್ಥ ನಿಮಗೆ ಸಂತೋಷ ಉಂಟಾಗುವುದು, ನಿಮಗೆ ಸುಧಾರಣೆ ಉಂಟಾಗುವುದು, ನಿಮಗೆ ಕ್ಷೇಮ ಉಂಟಾಗುವುದು. ಆಶ್ಚರ್ಯ ಅಲ್ವಾ? ಪಕ್ಷಿಗೆ ನಾವು ಅಥವಾ ಗುಬ್ಬಿ ಮರಿಗಳಿಗೆ ಅಥವಾ ಪಕ್ಷಿ ಮರಿಗಳಿಗೆ ಏನಾದರೂ ಒಂದು ಅನುಕೂಲ ಮಾಡುವಾಗ ದೇವರ ಆಶೀರ್ವಾದ ನಮಗೆ ಬರ್ತದಂತೆ. ವಾವ್, ಆಶ್ಚರ್ಯ. ಸರಿ, ಅದೇ ರೀತಿಯಾಗಿ ದೇವರು ನೀವು ಹೊದ್ದುಕೊಳ್ಳುವ ಬಟ್ಟೆ ವಿಷಯದಲ್ಲಿ ಅದಕ್ಕೆ ಗೊಂಡೆಗಳನ್ನು ನೀವು ಕಟ್ಟಬೇಕು ಅಂತ ಹೇಳುವಾಗ ದೇವರು ಬಟ್ಟೆ ವಿಷಯದಲ್ಲಿ ಚಿಂತೆ ಮಾಡ್ತಾ ಇದ್ದಾರೆ ನಮ್ಮ ವಿಷಯದಲ್ಲಿ ಎಂಬುದಾಗಿ. ಮದುವೆ ಮಾಡಿಕೊಂಡ ಹೆಣ್ಣು ದುರಾಚಾರಿ ಎಂದು ಗಂಡನು ತಪ್ಪು ಹೊರಿಸಿದ್ರಲ್ಲಿ ಅದರ ವಿಷಯದಲ್ಲಿ ಏನು ಮಾಡಬೇಕು ಎಂಬುದಾಗಿ. ವ್ಯಭಿಚಾರ ಮಾಡಿದವನಿಗೂ ಮದುವೆ ಇಲ್ಲದ ಸ್ತ್ರೀಯನ್ನು ಮಾನಭಂಗ ಪಡಿಸಿದವನಿಗೂ ಆಗಬೇಕಾದ ಶಿಕ್ಷೆ ಬಗ್ಗೆ ಕೂಡ ದೇವರು ಇಲ್ಲಿ ಸ್ಪಷ್ಟವಾಗಿ ಹೇಳಿ ದುಷ್ಟತ್ವವನ್ನು ನಿಮ್ಮಿಂದ ತೆಗೆದು ಹಾಕಬೇಕು ಎಂಬುದಾಗಿ ಹೇಳ್ತಾನೆ. 23ನೇ ಅಧ್ಯಾಯ ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡುವಾಗ ಯಾರ್ಯಾರು ಸಭೆಗೆ ಸೇರಬಾರದು, ಇಸ್ರಾಯೇಲ್ ಸಭೆ ಭಾಳ ದೊಡ್ಡ ಸಭೆ, ಒಂದೇ ಸಭೆ ಲೋಕದಲ್ಲಿ, ವಿಶ್ವಸಭೆ ಅದು. ಆ ಸಭೆಯಲ್ಲಿ ಕೆಲವರು ಸೇರಬಾರದು ಎಂಬುದಾಗಿ ದೇವರು ಆ ದಿವಸಗಳಲ್ಲಿ ಬಯಸಿದನು. ಹೌದು, ಅದರಲ್ಲಿ ಇಂತಿಂಥ ವ್ಯಕ್ತಿಗಳು ಸೇರಬಾರ್ದು, ಇಂತಿಂಥ ಜನರು ಸೇರಬಾರ್ದಂತ 23ನೇ ಅಧ್ಯಾಯದಲ್ಲಿ 1ರಿಂದ ಇರುವಂಥ ವಾಕ್ಯದಲ್ಲಿ ನಾವು ನೋಡ್ತೇವೆ. ಉದಾಹರಣೆಗೆ ಅದರಲ್ಲಿ ಅಮ್ಮೋನಿಯರು
ಸೇರಬಾರ್ದಂತೆ. ಏನು ಅವರ ಸಮಸ್ಯೆ ಅಂತ ಹೇಳ್ಬಿಟ್ಟು 4ನೇ ವಚನದಲ್ಲಿ, ಅನ್ನಪಾನಗಳನ್ನು ತಂದು ನಿಮ್ಮನ್ನು ಎದುರುಗೊಳ್ಳಲಿಲ್ಲ. ಇಸ್ರಾಯೇಲರು ಐಗುಪ್ತ ದೇಶದಿಂದ ಅವರು ಹೊರಟು ಕಾನಾನ್ ದೇಶಕ್ಕೆ ಇನ್ನೇನು ಸೇರ್ತಾ ಇದ್ದಾರೆ. ಸುಮಾರು 40 ವರ್ಷಗಳು ಅವರ ಪ್ರಯಾಣದಲ್ಲಿ ದಾರಿಯಲ್ಲಿ ಬರ್ತಾ ಇರುವಾಗ ಅಮ್ಮೋನಿಯರು ಏನು ಮಾಡಿಬಿಟ್ರು, ಅವರಿಗೆ ಊಟ ತರಲಿಲ್ಲ ಅಂತೆ. ಸುಮಾರು ಒಬ್ಬರಿಬ್ಬರು ಎಕ್ಸ್ಟ್ರಾ ಊಟಕ್ಕೆ ಬಂದುಬಿಟ್ರೆ ಕೆಲವರಿಗೆ ಅದು ಸ್ವಲ್ಪ ಅನಾನುಕೂಲವಾಗ್ತದೆ, ಅಥವಾ ಮನಸ್ಸಿನಲ್ಲಿ ಅವರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ. ಆದರೆ ಸುಮಾರು 30 ಲಕ್ಷ ಜನರಿಗೆ ಅನ್ನಪಾನ ಹೇಗೆ ತರಲಿಕ್ಕೆ ಸಾಧ್ಯ. ಅದನ್ನು ದೇವರು ಅಪೇಕ್ಷೆ ಪಟ್ಟರು. ಆ ಅಮ್ಮೋನಿಯರು ಅನ್ನಪಾನಗಳನ್ನು ನಿಮಗೆ ತಂದು ಕೊಡಲಿಲ್ಲ, ಆದ ಕಾರಣ ಅಂಥವ್ರು ಸಭೆಗೆ ಬರಬಾರ್ದು. ಮೋವಾಬ್ಯರು ನಿಮ್ಮನ್ನು ಶಪಿಸುವುದಕ್ಕಾಗಿ ಬೇಯೋರನ ಮಗನಾದ ಬಿಳಾಮನಿಗೆ ಹಣ ಕೊಟ್ಟು, ದೇವರು ನೋಡ್ರಿ ಅದನ್ನೆಲ್ಲ ನೆನಪಿಟ್ಟಿದ್ದಾರೆ. ಆತನಿಗೆ ಅಸಾಧ್ಯವಾದದ್ದು, ಆತನಿಗೆ ಮರ್ತು ಹೋಗುವಂಥದ್ದು ಯಾವುದೂ ಇಲ್ಲ. ಹಣ ಕೊಟ್ಟು 2 ನದಿಗಳ ಮಧ್ಯದಲ್ಲಿರುವ ಆರಾಮಿನ ಪೆಥೋರೋಮ್ ಅಂದರೆ ಸ್ಥಳ ಕೂಡ ಅವನನ್ನು ಕರೆಸಿದರು. ಈ ಮೋವಾಬ್ಯರು ಏನು ಮಾಡಿಬಿಟ್ರು, ಒಬ್ಬ ವ್ಯಕ್ತಿನ ಸ್ಪೆಷಲಾಗಿ ಶಾಪ ಕೊಡಬೇಕು ದೇವ ಜನರಿಗಂತ ಕರೆಸಿದ್ರು ಬಿಳಾಮನನ್ನು. ಆದರೆ ದೇವರು ಏನು ಮಾಡಿಬಿಟ್ರು, 5ನೇ ವಚನದಲ್ಲಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಪ್ರೀತಿಸಿದ್ದರಿಂದ ಬಿಳಾಮನ ಮಾತಿಗೆ ಸಮ್ಮತಿಸದೆ, ಅವನಿಂದ ಶಾಪವನ್ನು ನುಡಿಸದೆ ಆಶೀರ್ವಾದವನ್ನೇ ಹೇಳಿಸಿದನು. ದೇವರು ಹೀಗೆ ಮಾಡಲಿಕ್ಕೆ ಸಾಧ್ಯ. ನಿಮಗೆ ಮಾಡಲಿಕ್ಕೆ ಸಾಧ್ಯ, ದೇವರು ನನಗೆ ಮಾಡಲಿಕ್ಕೂ ಸಾಧ್ಯ. ಇಂದಿಗೂ ಆ ದೇವರು ಬದುಕಿರುವ ಆತನಾಗಿದ್ದಾನೆ. ಆತನು ಜೀವಂತ ದೇವರು. ಅದೇ ಕೃತ್ಯವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇನ್. ಹೌದು, ನಿಮ್ಮ ಜೀವಮಾನ ಕಾಲವೆಲ್ಲ ಅವರ ಯೋಗ ಕ್ಷೇಮ ಬಯಸಬಾರ್ದಂತ ದೇವರದು ಒಂದು ಶಿಕ್ಷೆ ಇದ್ದ ಹಾಗೆ. ಹಳೆ ಒಡಂಬಡಿಕೆಯಲ್ಲಿ ಏದೋಮ್ಯರ ಬಗ್ಗೆ ಕೂಡ ಕೆಲವು ಮಾತು ದೇವರು ಹೇಳ್ತಾನೆ, ಸಂಪೂರ್ಣವಾಗಿ ಅವರಿಗೆ ನಿಷೇಧಿಸಬಾರ್ದು. ನೋಡ್ರಿ, ದೇವರು ಕೆಲವರಿಗೆ ಶಿಕ್ಷೆ ಕೊಡುವಾಗ ದೇವರು ನ್ಯಾಯವಾಗಿ ಶಿಕ್ಷೆ ಕೊಡ್ತಾನೆ. ಅದು ಆ ರೀತಿಯಾಗಿ ಕೊಡುವಾಗ ಸಂಪೂರ್ಣವಾಗಿ ಅವರನ್ನು ನಿಷೇಧಿಸಬೇಡ್ರಿ ಸಭೆಗೆ. ಯಾಕೆ? ಅವರು ಬಂಧು ಜನಗಳು. ಹೌದು, ಏಸಾವನ ವಂಶದವರು. ಆದ ಕಾರಣ ಅಬ್ರಹಾಮನ ಆಶೀರ್ವಾದ ಸ್ವಲ್ಪ ಅವರಿಗೂ ಇರೋದರಿಂದ ಅವರನ್ನು ಆ ರೀತಿಯಾಗಿ ನಡೆಸಬಾರ್ದು. ಆಶ್ಚರ್ಯ 7ನೇ ವಚನದಲ್ಲಿ 23ನೇ ಅಧ್ಯಾಯ ಧರ್ಮೋಪದೇಶಕಾಂಡ, ಐಗುಪ್ತರು ಪರಮವೈರಿಗಳು ಇಸ್ರಾಯೇಲರಿಗೆ. ಅವ್ರ ಬಗ್ಗೆ ದೇವರು ಏನು ಹೇಳ್ತಾನೆ ಕೇಳಿಸ್ಕೊಳ್ಳೋಣವೇ? ಐಗುಪ್ತರನ್ನು ಸಂಪೂರ್ಣವಾಗಿ ನಿಷೇಧಿಸಬಾರ್ದು, ಸಭೆಗೆ ಬರಬೇಡ ಅಂತ ಹೇಳಬಾರ್ದು ಅವ್ರಿಗೆ. ಯಾಕೆ? ಅವರ ದೇಶದಲ್ಲಿ ನೀವು ಪ್ರವಾಸಿಗಳಾಗಿದ್ದೀರಲ್ಲ. ನಮ್ಮ ದೇಶ ಅವ್ರು ನಿಮಗೆ ಕೊಟ್ಟರಲ್ಲ, ಅಲ್ಲಿ ಇದ್ರಲ್ಲ ನೀವು. ಆದ ಕಾರಣ ಅವರನ್ನು ಸಂಪೂರ್ಣವಾಗಿ ಸಭೆಗೆ ಬರಬಾರ್ದಂತ ಹೇಳಬಾರ್ದು. ಅವರ ಸಂತತಿಯವರಲ್ಲಿ 3ನೆಯ ತಲೆಯವರು ಯೆಹೋವನ ಸಭೆಗೆ ಸೇರಬಹುದು. ದೇವರು ಶಿಸ್ತಿನ ದೇವರು, ಕ್ರಮದ ದೇವರು, ನ್ಯಾಯದ ದೇವರು. ಆದರೂ ಕೂಡ ದೇವರು ಆ ಕ್ರಮ, ಆ ಶಿಸ್ತು, ಆ ಶಿಕ್ಷೆ ಕೊಟ್ಟಿದ ನಂತರ ಅವರಿಗೆ ಸ್ವಾಗತ. ಐಗುಪ್ತದವರು ಸಭೆಗೆ ಬರಬಹುದು, ದೇವರ ಸನ್ನಿಧಾನಕ್ಕೆ ಬರಬಹುದಂತ ದೇವರು ಇಲ್ಲಿ ಧರ್ಮೋಪದೇಶಕಾಂಡ 23ರಲ್ಲಿ ಮೋಶೆ ಮುಖಾಂತರವಾಗಿ ಹೇಳ್ತಿದ್ದಾನೆ. ಯೆಶಾಯನು ಕೂಡ 19ನೇ ಅಧ್ಯಾಯದಲ್ಲಿ ಐಗುಪ್ತದವರು ದೇವರ ಪ್ರಜೆಗಳಾಗ್ಬಿಡ್ತಾರಂತೆ, ಅಶ್ಶೂರ್ಯದವರು ದೇವರನ್ನು ಆರಾಧಿಸುವವರು ಆಗಿಬಿಡ್ತಾರಂತೆ. ಹೌದು, ದೇವರ ಸ್ವಾಸ್ಥ್ಯವಾಗಿಬಿಡ್ತಾರಂತೆ. ಸರಿ, 9ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ, ಯುದ್ಧ ಕಾಲದಲ್ಲಿ ಪಾಳೆಯವು ಎಂಬುದಕ್ಕೋಸ್ಕರವಾಗಿ ಕೆಲವು ಸೂಚಿಗಳನ್ನು ದೇವರು ಕೊಡ್ತಾರೆ.
ಆಶ್ಚರ್ಯ ನಮಗೆ ವಿಚಿತ್ರ ಅನಿಸ್ಬೋದು. ಈಗ 12ನೇ ವಚನ, ಪಾಳೆಯದ ಹೊರಗೆ ಪಾಯಖಾನೆಗಾಗಿ ಒಂದು ಸ್ಥಳವನ್ನು ಗೊತ್ತು ಮಾಡಬೇಕು, ಟಾಯ್ಲೆಟ್ ಇಟ್ಕೊಳ್ಬೇಕು. ಮತ್ತು ದೇವರು ಈ ಶೌಚಾಗ್ರಹದ ವಿಷಯದಲ್ಲಿ ಗ್ರಹ ಇಲ್ಲ, ಆದರೆ ಬಯಲಾಗಿ ಆ ದಿವಸಗಳಲ್ಲಿತ್ತು. ಆದ ಕಾರಣ ಒಂದು ಸಲಿಕೆಯನ್ನು ನಿಮ್ಮ ಬಳಿಯಲ್ಲಿ ಯಾವಾಗಲೂ ಇಟ್ಕೊಂಡು ನೀವು ಸಲಿಕೆಯಿಂದ ಆ ಕಲ್ಮಶವನ್ನು ಮುಚ್ಚಿಬಿಡಬೇಕು ಎಂಬುದಾಗಿ ಹೇಳ್ತಾನೆ. ಯಾಕೆ ಈ ರೀತಿಯಾಗೆಲ್ಲ ದೇವರು ಟಾಯ್ಲೆಟ್ ಬಗ್ಗೆ ಕೂಡ, ಶೌಚಾಲಯದ ಬಗ್ಗೆ ಕೂಡ ದೇವರು ಇಷ್ಟು ಡೀಟೇಲ್ ಆಗಿ ವಿವರವಾಗಿ ಹೇಳ್ತಿದ್ದಾನೆ ಎಂಬುದಕ್ಕೆ 2 ಕಾರಣ ದೇವರು ಕೊಡ್ತಾನೆ. 14ನೇ ವಚನದಲ್ಲಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಕಾಪಾಡುವುದಕ್ಕೂ, 1, ಶತ್ರುಗಳನ್ನು ನಿಮ್ಮ ಕೈವಶ ಮಾಡುವುದಕ್ಕೂ, 2ನೇದು, ನಿಮ್ಮ ಪಾಳೆಯದೊಳಗೆ ಸಂಚಾರ ಮಾಡುತ್ತಾನಲ್ಲ, ದೇವರು ಸಂಚಾರ ಮಾಡ್ತಾ ಇದ್ದಾನೆ, ನಿಮ್ಮನ್ನು ಕಾಪಾಡಬೇಕು, ನಿಮ್ಗೆ ಜಯ ಕೊಡಬೇಕಂತ. ಆದ ಕಾರಣ ದೇವರು ಬರುವಂಥ ಪ್ರಸನ್ನ ಸಂಚಾರ ಮಾಡುವಂಥ ವೇಳೆಯಲ್ಲಿ ಕ್ಲೀನಾಗಿ ಇಟ್ಕೊಳ್ರಿ ಎಂಬುದಾಗಿ, ನಿಮ್ಮಲ್ಲಿ ಅಶುಚಿ ಏನಾದರೂ ಕಂಡು ಬರಬಾರ್ದಂಥ ದೇವರು ಅಪೇಕ್ಷೆ ಪಡ್ತಾನೆ. ಸ್ವಚ್ಛ ಭಾರತವನ್ನು ನಾವು ಕೇಳ್ತಾ ಇದ್ದೀವಿ. ಆದರೆ 4000 ವರ್ಷಗಳ ಹಿಂದೆ ಸ್ವಚ್ಛ ಇಸ್ರಾಯೇಲ್ ಎಂಬುದಾಗಿ ದೇವರು ಇಸ್ರಾಯೇಲರ ನಡುವೆ ಒಂದು ಸ್ವಚ್ಛತೆಯನ್ನು, ಒಂದು ನಿರ್ಮಲತೆಯನ್ನು ಆತನು ಬಯಸ್ತಾ ಇರುವಂಥದ್ದನ್ನು ಗಮನಿಸಬಹುದು. ಇನ್ನೊಂದು ದೃಷ್ಟಾಂತ, ಒಂದು 10 ದೃಷ್ಟಾಂತಗಳು ಈ ಒಂದು ಅಧ್ಯಾಯದಲ್ಲಿದೆ. ಇನ್ನೊಂದು, ತಪ್ಪಿಸಿಕೊಂಡ ದಾಸನು ನಿಮ್ಮಲ್ಲಿರುವುದಕ್ಕೆ ಬಂದರೆ ಅವನನ್ನು ಅವನ ದಣಿಗೆ ತಿರುಗಿ ವಶಪಡಿಸಬಾರ್ದು. ವಿಚಿತ್ರವಾದಂಥ ಒಂದು ನಿಯಮ ಅಲ್ವಾ? ಧರ್ಮೋಪದೇಶ ಕಾಂಡ 23:15 ಯಾಕೆ? ನಿಮ್ಮ ಊರುಗಳಲ್ಲಿ ಯಾವ ಸ್ಥಳವು ಅವನಿಗೆ ಇಷ್ಟವಾಗಿದೆಯೋ ಅಲ್ಲೇ ಅವನು ವಾಸವಾಗಿರಬಹುದು. ನಿರ್ಬಂಧಪಡಿಸಬಾರ್ದು. ಅಂದರೆ ಸ್ವತಂತ್ರ ಕೊಡ್ರಿ, ಸ್ವಾತಂತ್ರ್ಯವನ್ನು, ಸ್ವತಂತ್ರ ಚಿತ್ತವನ್ನು ಈ ವಾಕ್ಯ ತೋರಿಸುವಂಥದ್ದಾಗಿದೆ. ಮತ್ತು ಇಸ್ರಾಯೇಲರಲ್ಲಿ ಯಾರು ಕೂಡ ಒಂದು ದೇವದಾಸಿಯಾಗಬಾರದು ಎಂಬುದಾಗಿ ದೇವರು ಇಷ್ಟಪಡ್ತಾನೆ. ಮತ್ತು ಅಂಥ ಒಂದು ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯವನ್ನು ಮಾಡಿಬಿಟ್ಟು ಅದರಲ್ಲಿ ಸಂಪಾದಿಸಿದ ಹಣವನ್ನು ಹರಕೆಯಾಗಿ ನಿಮ್ಮ ದೇವರಾದ ಯೆಹೋವನ ಮಂದಿರದೊಳಗೆ ತರಲೇಬಾರದು. ಯಾಕೆ? ದೇವರಿಗೆ ಅದು ಅಸಹ್ಯ ಎಂಬುದಾಗಿ. ಮತ್ತು ಸ್ವದೇಶದವರ ಕಡೆಯಿಂದ ಬಡ್ಡಿ ತಗೋಬಾರ್ದಂಥ ದೇವರು ಇನ್ನೊಂದು ನಿಯಮವನ್ನು ದೇವಜನರಿಗೆ ಕೊಡ್ತಾನ್ರಿ. ಯಾಕೆ? ಹೀಗೆ ನಡೆದರೆ ನೀವು ಸ್ವದೇಶವಾಗಿ ಹೊಂದುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿಯೂ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ಯಾವಾಗ ದೇವರು ಅಭಿವೃದ್ಧಿಪಡಿಸ್ತಾನೆ? ಸ್ವದೇಶದವರಲ್ಲಿ, ಸ್ವಜನರಲ್ಲಿ. ಅಂದರೆ ಇದು ಇಸ್ರಾಯೇಲರಿಗೆ ದೇವರು ಕೊಟ್ಟಂಥ ನಿಯಮ. ನಿಮ್ಮಲ್ಲಿನೇ ನೀವು ನಿಮ್ಮ ಸಹೋದರರಿಂದ ಬಡ್ಡಿ ತಗೋಬಾರ್ದು. ಆ ರೀತಿಯಾಗಿ ತಗೊಳ್ದಿದ್ದರೆ ನಿಮಗೆ ಅಭಿವೃದ್ಧಿಯನ್ನು ದೇವ್ರು ಕೊಡ್ತೀನಿ ಅಂತ ಹೇಳ್ತಾನೆ. ಬಡ್ಡಿ ಯಾಕೆ ತಗೋಬೇಕು? ಅಭಿವೃದ್ಧಿ ಆಗಬೇಕಂತ ಹೇಳ್ಬಿಟ್ಟು ದೇವ್ರು ಹೇಳ್ತಾನೆ, ಅದನ್ನು ನಾನೇ ಕೊಡ್ತೀನಿ, ನೀವು ಯಾಕೆ ಬಡ್ಡಿಗೆ ತಗೊಳ್ತೀರಿ ನಿಮ್ಮ ಜನರ ಕಡೆಯಿಂದನೇ ಎಂಬುದಾಗಿ. ಇದು ದೇವರು ಬಡ್ಡಿ ವಿಷಯದಲ್ಲಿ ಕೂಡ ಯೋಚನೆ ಮಾಡ್ತಾನೆ. ಆದರೆ ದೇವರು ಅದೇ ಮಾತನ್ನು ಅದೇ 20ನೇ ವಚನದಲ್ಲಿ ಪರದೇಶದವನಿಗೆ ಬಡ್ಡಿಗೆ ಕೊಡಬಹುದು, ಆದರೆ ಸ್ವದೇಶದವನು ಸ್ವಂತ, ಯಾಕಂದರೆ ಒಂದು ಕುಟುಂಬ ಅಲ್ಲ, ಒಂದು ಕುಟುಂಬದಲ್ಲಿ ಆ ರೀತಿಯಾಗಿ ವ್ಯವಹಾರಗಳು ಇರಬಾರ್ದಂತ ದೇವರು ಬಯಸ್ತಾನೆ. ಯಾರಾದರೂ ಹರಕೆ ಮಾಡಿದರೆ ಅದನ್ನು ತೀರಿಸಬೇಕು. ಇನ್ನೊಂದು ಮಾತು ಗಮನಿಸ್ರಿ, 23ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 22 ನೀವು ಹರಕೆ ಮಾಡದಿದ್ದರೆ ದೋಷವೇನೂ ಇಲ್ಲ.
ನಾನು ದೇವರು ಕೊಡೋದಿಲ್ಲ, ನಾನೇನು ಹರಕೆ ಮಾಡೋದಿಲ್ಲ ಎಂಬುದಾಗಿದ್ದರೆ ಅದೇನೂ ದೋಷವಲ್ಲ. ಮಾಡಿಬಿಟ್ಟು ಅದನ್ನು ಕೊಡದಿದ್ದರೆ ಪಾಪ ಅಂತ. ಮತ್ತೊಬ್ಬನ ದ್ರಾಕ್ಷಿ ತೋಟದಲ್ಲಿ ನೀವು ಹೋಗುತ್ತಿರುವಾಗ ಇಷ್ಟಾನುಸಾರ ಹಣ್ಣುಗಳನ್ನು ತಿನ್ನಬಹುದು. ಇಸ್ರಾಯೇಲರಿಗೆ ದೇವರು ಹೇಳಿದ್ದಿದ್ದು. ಯಾಕಂದರೆ ಒಂದೇ ಕುಟುಂಬ, ಒಬ್ಬನೇ ಯಜಮಾನನು, ಅದು ದೇವರು. ಆ ಭೂಮಿ ದೇವ್ರಿಗೆ ಸೇರಿದ್ದು. ಆದ ಕಾರಣ ದೇವರು ಪರ್ಮಿಷನ್ ಕೊಡ್ತಾನೆ, ನೀವು ದಾರಿಯಲ್ಲಿ ಹೋಗ್ತಾ ಇರುವಾಗ ನೀವು ಇಷ್ಟಾನುಸಾರವಾಗಿ ಹಣ್ಣುಗಳನ್ನು ತಿನ್ನಬಹುದು, ಹೊರತು ಪಾತ್ರೆಯಲ್ಲಿ ತೆಗೆದುಕೊಂಡು ಹೋಗಬಾರ್ದು. ಪರವಾಗಿಲ್ಲ, ನಾವು ಫ್ರೀಯಾಗಿ ಸಿಗ್ತದೆ ಅಂತೇಳಿ ತಗೊಂಡೋಗಿ ಮತ್ತೊಬ್ಬನ ಪೈರಿನಲ್ಲಿ ಹೋಗುತ್ತಿರುವಾಗ ತೆನೆಗಳನ್ನು ಕೈಯಿಂದ ಮುರ್ಕೊಳ್ಳಬಹುದೇ ಹೊರತು ಆ ಪೈರಿನ ಕುಡುಗೋಲು ಹಾಕಬಾರ್ದು. ಈ ರೀತಿಯಾಗಿ ಕೆಲವು ನಿಯಮಗಳನ್ನು ದೇವರು ತನ್ನ ಜನರಿಗೆ, ಕುಟುಂಬದ ಯಜಮಾನನಾಗಿ ಸುಮಾರು 30 ಲಕ್ಷ ಜನರಿಗೆ, ದೊಡ್ಡ ಕುಟುಂಬ, ಮೋಶೆ ಮುಖಾಂತರವಾಗಿ ಈ ನಿಯಮಗಳನ್ನು ಹೇಳ್ತಿದ್ದಾನೆ. ಮತ್ತು ದೇವರು ಈ ರೀತಿಯಾಗಿ ಹೇಳುವಾಗ ಗಲಿಬಿಲಿ ಆಗಬಾರ್ದು, ಕ್ಲಾರಿಟಿ ಸಿಗಬೇಕು, ಸ್ಪಷ್ಟತೆ ಸಿಗಬೇಕು. ಅದು ತಿನ್ನುವ ವಿಷಯದಲ್ಲಿರ್ಬೋದು, ಹರಕೆ ವಿಷಯದಲ್ಲಿರ್ಬೋದು, ಬಡ್ಡಿ ತಗೊಳ್ಳೋ ವಿಷಯದಲ್ಲಿರ್ಬೋದು, ನೈತಿಕ ವಿಷಯದಲ್ಲಿರ್ಬೋದು, ಸ್ವಚ್ಛತೆಯ ವಿಷಯದಲ್ಲಿರ್ಬೋದು, ಕೆಲಸ ಮಾಡುವಂಥವರ ವಿಷಯದಲ್ಲಿರ್ಬೋದು, ಯುದ್ಧಕ್ಕೆ ಹೋಗೋದ್ರ ವಿಷಯದಲ್ಲಿರ್ಬೋದು, ಸಭೆಗೆ ಯಾರ್ಯಾರು ಬರಬೇಕು ಅನ್ನುವ ವಿಷಯದಲ್ಲಿರ್ಬೋದು. ಇವೆಲ್ಲ ವಿಷಯಗಳಲ್ಲಿ ಭಾಳ ಸ್ಪಷ್ಟತೆಯನ್ನು ದೇವರು 23ನೇ ಅಧ್ಯಾಯ ಧರ್ಮೋಪದೇಶ ಕಾಂಡದಲ್ಲಿ ತನ್ನ ಜನರಿಗೆ ಬಹಳಷ್ಟು ಬೋಧನೆಯನ್ನು ವಿವರವಾಗಿ ಬೇರೆ ಬೇರೆ ಅಂಶಗಳಲ್ಲಿ ಕೊಡುವಾತನಾಗಿದ್ದಾನೆ. ಹೌದು, ಅಸ್ಪಷ್ಟತೆ ಅನ್ನುವಂಥದ್ದು ಇರಲಿಲ್ಲ, ಸ್ಪಷ್ಟತೆ. ಗಾಡ್ ಈಸ್ ಎ ಗಾಡ್ ಆಫ್ ಕ್ಲಾರಿಟಿ. ಸರಿ, 23ನೇ ಅಧ್ಯಾಯವನ್ನು ಸುಮಾರು 10 ದೃಷ್ಟಾಂತಗಳು ಇದರಲ್ಲಿ ಅಡಕವಾಗಿದೆ. ಅವುಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 23. He that is wounded in the stones, or hath his privy member cut off, shall not enter into the congregation of the Lord. A bastard shall not enter into the congregation of the Lord. Even to his 10th generation shall he not enter into the congregation of the Lord. An Ammonite or Moabite shall not enter into the congregation of the Lord. Even to their 10th generation shall they not enter into the congregation of the Lord forever. Because they met you not with bread and with water in the way, when you came forth out of Egypt. And because they hired against thee Balaam the son of Beor of Pethor of Mesopotamia to curse thee. Nevertheless the Lord thy God would not hearken unto Balaam, but the Lord thy God turned the curse into a blessing unto thee, because the Lord thy God loved thee. Thou shalt not seek their peace, nor their prosperity all thy days forever. Thou shalt not abhor an Edomite, for he is thy brother. Thou shalt not abhor an Egyptian, because thou wast a stranger in his land. The children that are begotten of them shall enter into the congregation of the Lord in their 3rd generation. When the host goeth forth against thine enemies, then keep thee from every wicked thing. If there be among you any man that is not clean by reason of uncleanness, that chanceth him by night, then shall he go abroad out of the camp, he shall not come within the camp. But it shall be, when evening cometh on, he shall wash himself with water, and when the sun is down, he shall come into the camp again. Thou shalt have a place also without the camp, whither thou shalt go forth abroad. And thou shalt have a paddle upon thy weapon, and it shall be, when thou wilt ease thyself abroad, thou shalt dig therewith, and shalt turn back and cover that which cometh from thee. For the Lord thy God walketh in the midst of thy camp, to deliver thee, and to give up thine enemies before thee. Therefore shall thy camp be holy, that he see no unclean thing in thee, and turn away from thee. Thou shalt not deliver unto his master the servant which is escaped from his master unto thee. He shall dwell with thee, even among you, in that place which he shall choose, in one of thy gates, where it liketh him best. Thou shalt not oppress him. There shall be no whore of the daughters of Israel, nor a sodomite of the sons of Israel.
Thou shalt not bring the hire of a whore, or the price of a dog, into the house of the Lord thy God for any vow, for even both these are abomination unto the Lord thy God. Thou shalt not lend upon usury to thy brother, usury of money, usury of victuals, usury of anything that is lent upon usury. Unto a stranger thou mayest lend upon usury, but unto thy brother thou shalt not lend upon usury, that the Lord thy God may bless thee in all that thou settest thine hand to in the land whither thou goest to possess it. When thou shalt vow a vow unto the Lord thy God, thou shalt not slack to pay it, for the Lord thy God will surely require it of thee, and it would be sin in thee. But if thou shalt forbear to vow, it shall be no sin in thee. That which is gone out of thy lips thou shalt keep and perform, even a freewill offering, according as thou hast vowed unto the Lord thy God, which thou hast promised with thy mouth. When thou comest into thy neighbour's vineyard, then thou mayest eat grapes, thy fill, at thine own pleasure, but thou shalt not put any in thy vessel. When thou comest into the standing corn of thy neighbour, then thou mayest pluck the ears with thine hand, but thou shalt not move a sickle unto thy neighbour's standing corn.